ನಮಸ್ಕಾರ. ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರುವುದಕ್ಕೆ ಏಕೈಕ ಸ್ತೋತ್ರ ಇದು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಸಾಕಷ್ಟು ಜನಗಳು ಮೈಂಡಲ್ಲಿ ಇದೊಂದು ಪ್ರಶ್ನೆ ಉದ್ಭವ ಆಗ್ತಿರುತ್ತೆ. ಜೀವನದಲ್ಲಿ ನಾವು ಕಷ್ಟಪಡದೆ ಜೀವನದಲ್ಲಿ ಸುಖವಾಗಿರುವುದಕ್ಕೆ ಯಾವುದಾದ್ರೂ ಸ್ತೋತ್ರ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಈ ಒಂದು ಸ್ತೋತ್ರ ಇದೆಯಲ್ಲ, ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರುವುದಕ್ಕೆ ಏಕೈಕ ಸ್ತೋತ್ರ ಇದು. ಖಂಡಿತವಾಗ್ಲೂ ಯಾವ ಸ್ತೋತ್ರ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರುವುದಕ್ಕೆ ಏಕೈಕ ಸ್ತೋತ್ರ ಇದು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ 100 ಜನ ನೀವು ಇದನ್ನು ಮಾಡಿದರೆ 100 ಜನ ಈ ಸ್ತೋತ್ರನ ಕೇಳಿದರೆ ಸಾಕು. ಖಂಡಿತವಾಗ್ಲೂ 10 ಜನಕ್ಕಂತೂ ಒಳ್ಳೆ ಫಲ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಜೀವನ ಪೂರ್ತಿ ಸುಖವಾಗಿರ್ತೀರ. ಆ ಜೀವನ ಪೂರ್ತಿ ಸುಖವಾಗಿರುವುದಕ್ಕೆ ಒಂದು ದಾರಿ ಅಂತೂ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಇದಂತೂ 500% ಸತ್ಯ, 500% ಗ್ಯಾರಂಟಿ. ಖಂಡಿತವಾಗ್ಲೂ ಮಾಡಿದವ್ರಿಗೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರುವುದಕ್ಕೆ ಏಕೈಕ ಸ್ತೋತ್ರ ಇದು. 100 ಜನ ನೀವು ಜಸ್ಟ್ ಈ ಸ್ತೋತ್ರನ ಕೇಳಿದರೆ ಸಾಕು. 100 ಜನ ಈ ಸ್ತೋತ್ರ, ಎಕ್ಸಾಂಪಲ್ಲು 100 ಜನ ನೀವು ಈ ಸ್ತೋತ್ರ ಕೇಳಿದರೆ ಅದರಲ್ಲಿ 10 ಜನಕ್ಕಂತೂ ಜೀವನ ಪೂರ್ತಿ ಸುಖವಾಗಿರ್ತೀರ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಮೊದಲು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಎಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಒಳ್ಳೆ ಕೆಲಸ ತಗೊಬೇಕು, ದುಡಿಬೇಕು, ಉದ್ಯೋಗ ಮಾಡಬೇಕು, ವ್ಯಾಪಾರ ಮಾಡಬೇಕು, ವ್ಯವಸಾಯ ಮಾಡಬೇಕು. ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ ಅಂತೀವಿ. ಇದೆಲ್ಲ ಸತ್ಯ. ಬಟ್ ಈ ಒಂದು ಸ್ತೋತ್ರನ ನೀವು ವಾರದಲ್ಲಿ ಒಂದು ದಿನ ಈ ಒಂದು ಸ್ತೋತ್ರನ ಸುಮ್ಮನೆ ಕೇಳಿ ಸಾಕು. ಯೂಟ್ಯೂಬಲ್ಲಿ ಈ ಸ್ತೋತ್ರನ ಹಾಕ್ಕೊಂಡು ಸುಮ್ಮನೆ ಕೇಳಿ ನೋಡಿ. ಖಂಡಿತವಾಗ್ಲೂ ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿ ಖಂಡಿತವಾಗ್ಲೂ ಇದ್ದೇ ಇರ್ತೀರ. ಸುಖವಾದ ದಾರಿ ನಿಮಗೆ ಖಂಡಿತವಾಗ್ಲೂ ಆಪರೇಟ್ ಆಗೇ ಆಗುತ್ತೆ. ಯಾವುದು ಗೊತ್ತಾ ಇದು? ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರೋ ಏಕೈಕ ಸ್ತೋತ್ರ ಯಾವುದಪ್ಪ ಅಂತಂದರೆ ಋಣ ಮೋಚಕ ಮಂಗಳ ಸ್ತೋತ್ರ. ನೋಡಿ, ಅಲ್ಲೇ ಇದೆ, ಋಣ ಮೋಚಕ ಮಂಗಳ ಸ್ತೋತ್ರ. ಇದನ್ನು ಮಂಗಳವಾರದ ದಿನ 21 ಬಾರಿ ಕೇಳಿ. ಮಂಗಳವಾರದ ದಿನ ಪ್ರತಿ ಮಂಗಳವಾರ ಎಷ್ಟು ವಾರ ಅಂತ ಕೇಳಬೇಡಿ, ಪ್ರತಿ ಮಂಗಳವಾರ ನೀವು ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬೇಕಾದರೂ ಕೇಳ್ಕೊಳ್ಳಿ. 21 ಬಾರಿ ಕೇಳಬೇಕು, ಟೈಮಿಂಗ್ಸ್ ಏನಿಲ್ಲ. ಋಣ ಮೋಚಕ ಮಂಗಳ ಸ್ತೋತ್ರ. ನೋಡಿ, ಅಲ್ಲೇ ಇದೆ, ಋಣ ಮೋಚಕ ಮಂಗಳ ಸ್ತೋತ್ರ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿ. ಈ ಒಂದು ಋಣ ಮೋಚಕ ಮಂಗಳ ಸ್ತೋತ್ರನ ಅದು ಪ್ಲೇ ಆಗ್ತಾ ಇರುತ್ತೆ. ಸುಮ್ಮನೆ ಕೇಳ್ತಾ ಬನ್ನಿ. ಈ ಸ್ತೋತ್ರನ ಹೇಳ್ತಾ ಇದ್ದೀನಲ್ಲ, ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿ ಇರ್ತೀರಾ. ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರುವ ಏಕೈಕ ಸ್ತೋತ್ರ ಯಾವುದಾದ್ರೂ ನಿಮಗೆ ಸಿಕ್ಕರೆ ಅದು ಋಣಮೋಚಕ ಮಂಗಳ ಸ್ತೋತ್ರ ಆಗಿರುತ್ತೆ. 100 ಜನ ಮಾಡಿದರೆ 10 ಜನಕ್ಕೆ ರಿಸಲ್ಟ್ ಅಂತೂ ಪಕ್ಕ. 1000 ಜನ ಮಾಡಿದರೆ 100 ಜನಕ್ಕಂತೂ ಪಕ್ಕ. 1,00,000 ಜನ ಮಾಡಿದರೆ 10,000 ಜನಕ್ಕಂತೂ ಪಕ್ಕ ಬಂದೇ ಬರುತ್ತೆ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಯಾಕೆಂದರೆ ಇವೆಲ್ಲ ಪರಿಹಾರಗಳು ಹೇಗೆ ಅಂತಂದರೆ ಮಾಡಿದವರಿಗೆ ಮಾತ್ರ ರಿಸಲ್ಟ್ ಬರ್ತಾ ಹೋಗುತ್ತೆ.
ಮಾಡಿ ನೋಡಿ, ಇದಕ್ಕೇನು ದುಡ್ಡು ಖರ್ಚಾಗಲ್ವಲ್ಲ. ಯೂಟ್ಯೂಬಲ್ಲಿ ಹಾಕೊಂಡು ಪ್ಲೇ ಮಾಡಿ ಕೇಳಲಿಕ್ಕೆ ದುಡ್ಡೇನು ಖರ್ಚಾಗಲ್ವಲ್ಲ. ಹಾಂ, ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದ್ದವರು, ದೇವರ ಮೇಲೆ ನಂಬಿಕೆ ಇದ್ದವರು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದವರು ಜಸ್ಟ್ ಯೂಟ್ಯೂಬಲ್ಲಿ ಋಣಮೋಚಕ ಮಂಗಳ ಸ್ತೋತ್ರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸಿಗುತ್ತೆ. ಯಾವುದಾದ್ರೂ ಹೊಡೀರಿ, ಕೇಳ್ತಾ ಬನ್ನಿ. ಕಷ್ಟಪಡದೆ ಜೀವನ ಪೂರ್ತಿ ಸುಖವಾಗಿರುವುದಕ್ಕೆ ಏಕೈಕ ಸ್ತೋತ್ರ ಇದು. ಖಂಡಿತವಾಗ್ಲೂ ಮಾಡಿದವರಿಗೆ ರಿಸಲ್ಟ್ ಅಂತೂ ಪಕ್ಕ. ಆ 100 ಜನದಲ್ಲಿ 10 ಜನ ನೀವಾಗಿರ್ಬೋದಲ್ಲ, 1000 ಜನದಲ್ಲಿ 100 ಜನ ನೀವಾಗಿರ್ಬೋದಲ್ಲ, 1,00,000 ಜನದಲ್ಲಿ 10,000 ಜನ ನೀವಾಗಿರ್ಬೋದಲ್ಲ. ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆಯ ಫಲಿತಾಂಶ ಬರುತ್ತೆ. ನಮಸ್ಕಾರ.